ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬೇಸಿಕ್ಸ್ ಬಗ್ಗೆ ತಿಳ್ಕೊಂಡಿದ್ರಿ. ಸೊ ಸುಮಾರು ಜನಕ್ಕೆ ಅರ್ಥ ಆಗಿದೆ, ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಏನಾದ್ರು ಕನ್ಫ್ಯೂಷನ್ಸ್, ಡೌಟ್ಸ್ ಇದ್ರೆ ಏನು ವರಿ ಮಾಡ್ಕೊಂಬೇಡಿ. ಆ ವಿಡಿಯೋದ ಕೆಳಗಡೆ ದಯವಿಟ್ಟು ಕಮೆಂಟ್ಸ್ ಹಾಕಿ. ಸೊ ವಾಟ್ಸ್ಆಪ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನೀವು ಅಲ್ಲಿ ಕಮೆಂಟ್ಸ್ ಹಾಕಿ ನಿಮ್ಮ ಡೌಟ್ಸ್ ಏನಿದ್ರೆ ಅಲ್ಲಿ ಕ್ಲಾರಿಫಿಕೇಶನ್ ಕೇಳಿದ್ರೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಇವತ್ತಿನ ಟಾಪಿಕ್ ನ ಕಂಟಿನ್ಯೂ ಮಾಡುವ. ಸೊ ಇದು ಬಿಟ್ಟು ನಿಮ್ಗೇನಾದ್ರು ನನ್ನ ಸೈಡ್ ಅಡಿಷನಲ್ ಸರ್ವಿಸಸ್ ಬೇಕಾದ್ರೆ 9620275275 ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ಟ್ರೇಡಿಂಗ್ ಅಕೌಂಟ್ ಇಲ್ಲ ಅಂದ್ರೆ ನನ್ನ ಝೆರೋದಾ ರೆಫರಲ್ ಮುಖಾಂತರ ಅಕೌಂಟ್ ಓಪನ್ ಮಾಡಿ. ಇಂಡಿಯಾ ನಂಬರ್ 1 ಡಿಸ್ಕೌಂಟ್ ಬ್ರೋಕರೇಜ್. ಸೊ ಅದು ಓಪನ್ ಮಾಡಿದ್ರೆ ನನ್ನ ಪರ್ಸನಲ್ ಟ್ರೈನಿಂಗ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ಇಲ್ಲ ಟ್ರೈನಿಂಗ್ ಸರ್ವಿಸ್ ಅವರು ಏನು ಬೇಡ ಅಂತ ಹೇಳಿದ್ರೆ ಸೊ ಟೆಲಿಗ್ರಾಮ್ ಸೀಕ್ರೆಟ್ ಚಾನಲ್ ಜಾಯ್ನ್ ಆಗ್ಬೋದು. ಸೊ ಆ ಸೀಕ್ರೆಟ್ ಚಾನಲ್ ಅಲ್ಲಿ ನಾನು ನನ್ನ ನಾಲೆಜ್ ನ ಶೇರ್ ಮಾಡ್ಕೊಂತೀನಿ. ಅದೇ ರೀತಿ ನಾನು ಅವತ್ತಿನ ದಿವಸ ಟ್ರೇಡಿಂಗ್ ಏನಾದ್ರು ಮಾಡ್ತಿದ್ರೆ ಆ ಟ್ರೇಡಿಂಗ್ ನ ಸ್ಟಾಕ್ ಮತ್ತೆ ಬೈ ಸೆಲ್ ಅನ್ನೋ ಒಂದು ಡೀಟೇಲ್ಸ್ ಸಹ ಶೇರ್ ಮಾಡ್ತೀನಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಬೈ ಅಥವಾ ಸೆಲ್ ಸಹ ಮಾಡ್ಕೊಬಹುದು. ಇಲ್ಲ ಝೆರೋದಾ ಟ್ರೇಡಿಂಗ್ ಅಕೌಂಟ್ ಆಲ್ರೆಡಿ ಇದೆ, ಏನ್ ಮಾಡೋದು ಸತೀಶ್ ಅವರೇ, ಈ ಆಫರ್ ಬೇಕಾಗಿದ್ರೆ ಅಂತ ನಿಮಗೆ ಡೌಟ್ಸ್ ಇದ್ರೆ ಏನೇ ಕನ್ಫ್ಯೂಷನ್ ಇಲ್ಲ, ಇಬ್ರು ಫ್ರೆಂಡ್ಸ್ ನ ರೆಫರ್ ಮಾಡಿ ನನ್ನ ರೆಫರ್ ಮುಖಾಂತರ ಸೊ ಅವ್ರ ಅಕೌಂಟ್ ಓಪನ್ ಆಗಿದ ತಕ್ಷಣ ನಿಮ್ಮನ್ನು ಸೀಕ್ರೆಟ್ ಚಾನಲ್ಗೆ ಆಡ್ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋಗೆ ಹೋಗೋಣ ಸ್ನೇಹಿತರೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಟಕ ಅಂತ ಮುಗಿಸ್ಬಿಡೋಣ. ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಹೇಳಿದ್ನಲ್ಲ. ಸೊ ರೆಸಿಸ್ಟೆನ್ಸ್ ಅಂದ್ರೆ ಒಂದು ಸರ್ಟನ್ ಲೆವೆಲ್ ಗಂಟ ಅಂದ್ರೆ ಅಪ್ ಮೂವ್ಮೆಂಟ್ ಗಂಟ ಹೋಗಿ ನಂತರ ಕೆಳಗಡೆ ಬಿದ್ದು ಒಂದು ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಅಲ್ಲಿಂದ ಹೋಗಿ ರೆಸಿಸ್ಟೆನ್ಸ್ ಆಗಿ ಫಾರ್ಮ್ ಆಗಿ ಮತ್ತೆ ಕೆಳಗಡೆ ಬಂದು ಸಪೋರ್ಟ್ ತಗೊಂಡು ಈ ರೀತಿ ಮೂವ್ಮೆಂಟ್ ಆಗೋದನ್ನ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ನೋಡಿದ್ವಿ. ಸೊ ಇದು ಯಾವ ರೀತಿ ಫಾರ್ಮ್ ಆಗುತ್ತೆ, ಏನಕ್ಕೆ ಫಾರ್ಮ್ ಆಗುತ್ತೆ ಅನ್ನೋದು ನೀವು ತುಂಬಾ ಇಂಪಾರ್ಟೆಂಟ್ ತಿಳ್ಕೊಂಡಿರ್ಬೋದು ಸ್ನೇಹಿತರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಆಗೋದು ಬಂದು ನಮ್ಮ ಈ ಡಿಮಾಂಡ್ ಅಂಡ್ ಸಪ್ಲೈ. ಸೊ ಸಪ್ಲೈ ಕಡಿಮೆ ಆದಷ್ಟು ಡಿಮಾಂಡ್ ಜಾಸ್ತಿ ಆಗುತ್ತೆ, ಸಪ್ಲೈ ಹೆಚ್ಚಿಗೆ ಆಗೋಷ್ಟು ಡಿಮಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೀವು ಅನ್ಕೊಂಡಿರ್ಬೋದು ಸ್ಟಾಕ್ ಏನಿಗೆ ಹೆಚ್ಚಾಗುತ್ತೆ ಏನಕ್ಕೆ ಕಮ್ಮಿ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ದಿಸ್. ಸೊ ಎಲ್ಲರೂ ಅನ್ಕೊಂತಾರೆ ಈ ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ಅನ್ಕೊಂಡು ಜಾಸ್ತಿ ಜನ ಬೈ ಮಾಡಕ್ ಹೋದ್ರೆ ಸಪ್ಲೈ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಡಿಮಾಂಡ್ ಜಾಸ್ತಿ ಆಗ್ತಿದ್ರೆ ಆಬ್ವಿಯಸ್ಲಿ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಓಕೆ, ಇನ್ನು ತಿಳ್ಕೊಂಡ್ರಿ. ಸೊ ಈಗ ನಾನು ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ, ನಾರ್ಮಲಿ ನೀವೇನಾದ್ರೂ ಯಾವ್ದೋ ಒಂದು ಸ್ಟಾಕ್ ಪ್ರೈಸ್ ಒಂದು ಸ್ಟಾಕ್ ನ ತಗೊಂಡ್ರೆ ನೀವು ಒಂದು ಟ್ರೆಂಡ್ ಲೈನ್ ಫಾರ್ಮ್ ಮಾಡ್ಬೋದು. ನೋಡಿ, ಈ ರೀತಿ ಫಾರ್ಮ್ ಮಾಡ್ಬೋದು. ಇಲ್ಲೊಂದು ಸಪೋರ್ಟ್ ತಗೊಂಡು ಹೋಗ್ತಿದೆ ಅಂತ ಹೇಳ್ಬಿಟ್ಟು ಒಂದ್ 2 ಸಪೋರ್ಟ್ ನೋಡಿ ನೀವು ಇಲ್ಲಿ ಬೈ ಮಾಡಿ ₹1 ₹2 ಪ್ರಾಫಿಟ್ ತಗೊಂಡು ನೀವು ನಿಮ್ಮ ಸ್ಟಾಕ್ ಇಂದ ಎಕ್ಸಿಟ್ ಆಗ್ಬೋದು. ಸೊ ಈ ರೀತಿ ಸಹ ಮಾಡ್ಬೋದು. ಇಲ್ಲ ಸತೀಶ್ ಅವರೇ, ನಮ್ಗೆ ಇನ್ನು ಕಲಿಯೋಕೆ ಕಷ್ಟ ಇದೆ, ನಾನು ಇನ್ನು ಚಾರ್ಟ್ಸ್ ಎಲ್ಲ ಕಲಿಬೇಕು, ಚಾರ್ಟ್ಸ್ ಸ್ವಲ್ಪ ಡೌಟ್ಸ್ ಇದೆ, ಅದು ಬಿಟ್ಟು ಬೇರೆ ಏನಾದ್ರು ಪ್ರೊಸೀಜರ್ಸ್ ಇದೆಯಾ ಅಂತ ಹೇಳಿದ್ರೆ ಮಲ್ಟಿಪಲ್ ಟೆಕ್ನಿಕಲ್ ಇಂಡಿಕೇಟರ್ಸ್ ನ ಯೂಸ್ ಮಾಡಿಕೊಂಡು ಸಹ ನಾವು ಪಿವೋಟ್ ಪಾಯಿಂಟ್ ನ ಕಂಡುಹಿಡಿಬಹುದು ಸ್ನೇಹಿತರೆ. ಐ ಮೀನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಕಂಡುಹಿಡಿಬಹುದು. ಸೊ ಮೊದಲನೇದಾಗಿ ಮೂವಿಂಗ್ ಆವರೇಜ್ ನ ಸಹ ಯೂಸ್ ಮಾಡ್ಕೊಂಡು ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಕಂಡುಹಿಡಿಬಹುದು. ಸೊ ಅದನ್ನ ಬಿಟ್ಟು ಇಲ್ಲ ಬೇರೆ ಏನಾದ್ರು ಮೆಥಡ್ಸ್ ಇದೆಯಾ ಅಂತ ಹೇಳಿದ್ರೆ ಫಿಬೊನಾಸಿ ಅನ್ನುವ ಒಂದು ಇಂಡಿಕೇಟರ್ ಇದೆ, ಅದನ್ನ ಸಹ ಯೂಸ್ ಮಾಡೋದು. ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಟು ಇಂಡಿಕೇಟರ್ಸ್ ಬಗ್ಗೆ. ಸೊ ಅದನ್ನ ಬಿಟ್ಟು ಇನ್ನು ತುಂಬಾ ಸಿಂಪಲ್ ಆಗಿರೋದು ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಸೊ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಇಂಡಿಕೇಟರ್ ಅಂದ್ರೆ ಸ್ನೇಹಿತರೆ ಪಿವೋಟ್ ಪಾಯಿಂಟ್ ಇಂಡಿಕೇಟರ್ ಅಂತ ಒಂದು ಸಹ ಇದೆ. ಸೊ ಅದು ನಾನು ಟ್ರೈ ಮಾಡಿದೆ investing.com ವೆಬ್ಸೈಟ್ ಅಲ್ಲಿ ಇದೆಯಾ ಅಂತ. ಸೊ ನಂಗೆ ಸಿಕ್ಕಿಲ್ಲ, ಅದಕ್ಕೆ ಅದು ಬಿಟ್ಟು ಆಲ್ಟರ್ನೇಟಿವ್ ಏನಾದ್ರು ಇದೆಯಾ ಅಂತ ಟ್ರೈ ಮಾಡಿದಾಗ ನನಗೆ ಪಿವೋಟ್ ಪಾಯಿಂಟ್ ಕ್ಯಾಲ್ಕುಲೇಟರ್ investing.com ವೆಬ್ಸೈಟ್ ಅಲ್ಲೇ ಇದೆ. ಬಟ್ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನನಗೆ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಸಪೋರ್ಟ್ 3 ಮತ್ತೆ ರೆಸಿಸ್ಟೆನ್ಸ್ 3 ಕ್ಯಾಲ್ಕುಲೇಷನ್ ಸರಿಗ್ ಬಂದಿಲ್ಲ ಅಂತ ಅನ್ಕೊಂತೀನಿ. ನಾನು ಹೇಳ್ತೀನಿ ಏನಕ್ಕೆ ಸರಿಗ್ ಬಂದಿಲ್ಲ ಅಂತ. ಸೊ ಒಂದು ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ NSE ಇಂಡಿಯಾಗೆ ಹೋಗಿದ್ದೀನಿ. ಸೊ ಇದು ನಾನು ರೆಕಾರ್ಡ್ ಮಾಡ್ತಿರೋದು ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೀವು ಅನ್ಕೊಂಡ್ರೆ ಏನ್ ಸತೀಶ್ ಅವರೇ ಇವತ್ತು ಶೇರ್ ಮಾಡ್ತಾ ಇದ್ದೀರಾ ವಿಡಿಯೋ, ಯಾವಾಗಲೂ ರೆಕಾರ್ಡ್ ಮಾಡಿರೋದು ಅಂತ. ಸೊ ಇವತ್ತು 11ನೇ ತಾರೀಕು ಅಕ್ಟೋಬರ್ 11 ರಾತ್ರಿ ಆಗಿದೆ. ಸೊ ಈ ಟೈಮಲ್ಲಿ ರೆಕಾರ್ಡ್ ಮಾಡ್ತೀನಿ. ಸೊ ವಿಡಿಯೋ 1 ವೀಕ್ ಲೇಟ್ ಆಗಿ ಬರ್ಬೋದು. ಸೊ ಆದ್ರಿಂದ ಸ್ವಲ್ಪ ಜಸ್ಟ್ ನಾಲೆಜ್ ತಿಳ್ಕೊಳ್ಳಿ. ಸೊ ಟೈಮ್ ಯಾವ್ದಾದ್ರೆ ಏನು ಅಲ್ವಾ, ನಾಲೆಜ್ ಇಂಪಾರ್ಟೆಂಟ್ ಅಲ್ವಾ. ಸೊ NSE ಇಂಡಿಯಾಗೆ ಹೋಗಿದ್ದೀನಿ. ಇಲ್ಲಿ ICICI ಅನ್ನೋ ಒಂದು ಸ್ಟಾಕ್ ನ ತಗೊಂಡಿದ್ದೀನಿ. ಆ ಸ್ಟಾಕ್ ನ ಒಂದು 7 days ಪ್ರೈಸ್ ತಗೊಂಡಿದ್ದೀನಿ. ಸೊ ನಾನು 10ನೇ ತಾರೀಕು ಮತ್ತು 11ನೇ ತಾರೀಕು 2 ಕಂಪ್ಯಾರಿಸನ್ ಮಾಡಿ ಪಿವೋಟ್ ಪಾಯಿಂಟ್ ಹೆಂಗ್ ಚಾರ್ಟ್ ಮೇಲೆ ಹಾಕೋದು ಮತ್ತೆ ಅದನ್ನ ಮ್ಯಾನ್ಯಲ್ ಆಗಿ ಏನಂದ್ರೆ ನಾವೇನಾದ್ರು ಕ್ಯಾಲ್ಕುಲೇಟ್ ಏನಾದ್ರು ಮಾಡಕ್ಕೆ ಒಂದು ಆಪ್ಷನ್ಸ್ ಇದೆಯಾ ಅಂತ ನೀವೇನಾದ್ರು ಕೇಳಿದ್ರೆ ಚಾರ್ಟ್ ನ ಬಿಟ್ಟು ಅದನ್ನ ಸಹ ಶೇರ್ ಮಾಡ್ತಾ ಇದೀನಿ. ಓಕೆ ಸರಿ ಸ್ನೇಹಿತರೆ. ಸೊ ನಾನು ಹೇಳಿದ್ನಲ್ಲ, ಸೊ investing.com ಅಲ್ಲಿ ವೆಬ್ಸೈಟ್ ಅಲ್ಲಿ ಇದೆ. ಸೊ ಈ ವೆಬ್ಸೈಟ್ ಲಿಂಕ್ ಹೋದ್ರೆ ಆ ಸ್ಟಾಕ್ ನ ಹೈ ಎಷ್ಟು, ಲೋ ಎಷ್ಟು, ಕ್ಲೋಸ್ ಎಷ್ಟು, ಓಪನ್ ಎಷ್ಟು, ಸೊ ಎಲ್ಲ ಪ್ರೈಸಸ್ ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಈ 10ನೇ ತಾರೀಕು ಏನ್ ಡೇಟಾ ಇದೆಯಲ್ಲ
ಅದನ್ನ ಆಲ್ರೆಡಿ ಹಾಕಿಟ್ಟಿದ್ದೀನಿ. ಸೊ ಏನು ಕನ್ಫ್ಯೂಷನ್ಸ್ ಇಲ್ಲ ಅಂತ ಅನ್ಕೊಂತೀನಿ. ಸೊ ಇದಾದ್ಮೇಲೆ ಕ್ಯಾಲ್ಕುಲೇಟ್ ಅಂತ ಹೊಡೆದ್ರೆ ಡಿಫ್ರೆಂಟ್ ಮೆಥಡ್ ಇದೆ ಪಿವೋಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಎಲ್ಲರೂ ಕ್ಲಾಸಿಕಲ್ ಹೋಗೋದ್ರಿಂದ ನಾನು ಕ್ಲಾಸಿಕ್ ಹೋಗ್ತಾ ಇದ್ದೀನಿ. ಸೊ ಉಡ್ಡೀಸ್ ಅನ್ನೋ ಒಂದು ಮೆಥಡ್ ಇದೆ, ಕ್ಯಾಮ್ರಿಲ್ ಅಂತಿದೆ, ಮತ್ತೆ ಡಿಮ್ಯಾಕ್ಸ್ ಅಂತ ಒಂದು ಮೆಥಡ್ ಸಹ ಇದೆ. ಸೊ ಇದನ್ನೆಲ್ಲ ಬಿಟ್ಟು ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅದನ್ನ ಯೂಸ್ ಮಾಡ್ಬೋದು. ಸೊ ಎಲ್ಲರೂ ಕ್ಲಾಸಿಕ್ ಯೂಸ್ ಮಾಡೋದ್ರಿಂದ ನಾವು ಕ್ಲಾಸಿಕ್ಗೆ ಸ್ಟಿಕ್ ಆಗುವ. ಓಕೆ, ಸೊ ಇಲ್ಲಿ ಆಲ್ರೆಡಿ ಹೇಳಿದ್ನಲ್ಲ, ಇದು ಸರಿಗೆ ಕ್ಯಾಲ್ಕುಲೇಷನ್ ಆಗಿರೋದ್ರಿಂದ ಸೊ ನಾನು ಮತ್ತೊಂದು ಯಾವ್ದಾದ್ರು ವೆಬ್ಸೈಟ್ ಇದೆಯಾ ಅಂತ ನಾನು ಜಸ್ಟ್ ನೋಡ್ತಾ ಇರಬೇಕಾದ್ರೆ pivotpointcalculator.com ಅಂತ ಒಂದು ವೆಬ್ಸೈಟ್ ಇದೆ. ಸೊ ಈ ವೆಬ್ಸೈಟ್ ಅಲ್ಲಿ ಸಹ ನಾನು ಈ ಪ್ರೈಸಸ್ ಹಾಕ್ತೆ 430. ನೀವು ನೋಡ್ಕೊಬಹುದು, ಜಸ್ಟ್ ತೋರಿಸ್ತೀನಿ ನೋಡಿ. ಓಪನ್ ಪ್ರೈಸ್ 430, 430, ಹೈ ಬಂದು 431.50, ಹೈ ಬಂದು 431.50, ಲೋ ಬಂದು 420.50, ಲೋ ಬಂದು 420.50, ಕ್ಲೋಸ್ ಬಂದು 423.70, ಕ್ಲೋಸ್ ಬಂದು 423.70. ಓಕೆ, ಸೊ ಇದನ್ನ ಹಾಕಿದ್ದೀನಿ. ಎಷ್ಟನೇ ತಾರೀಕು ನೋಡ್ಕೊಂಬಿಡಿ, 10ನೇ ತಾರೀಕು. ಸೊ ನಾ ಈಗ ಏನಕ್ಕೆ 10ನೇ ತಾರೀಕಿಗೆ ಅದು ಹಾಕಿದ್ದೀನಿ, 11ನೇ ತಾರೀಕು ಹಾಕಿಲ್ಲ ಅಂತ ಹೇಳಿದ್ರೆ 10ನೇ ತಾರೀಕದ ಹಾಕಿ 11ನೇ ತಾರೀಕದು ಪಿವೋಟ್ ಪಾಯಿಂಟ್ ಕಂಡುಹಿಡಿಯಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ ಅಷ್ಟೇ ಸ್ನೇಹಿತರೆ, ಸಿಂಪಲ್. ಓಕೆ, ಸೊ ಪಿವೋಟ್ ಪಾಯಿಂಟ್ ಪ್ಯೂರ್ಲಿ ಕ್ಯಾಲ್ಕುಲೇಟ್ ಆಗೋದು, ಎಕ್ಸಾಂಪಲ್ ನೀವು ಡೈಲಿ ಟ್ರೇಡಿಂಗ್ ಏನಾದ್ರು ಮಾಡಿದ್ರೆ ಹಿಂದಿನ ದಿವಸದ ಓಪನ್ ಹೈ ಲೋ ಅನ್ನುವ ಏನ್ 4 ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಇದೆ ಅದನ್ನ ಯೂಸ್ ಮಾಡಿಕೊಂಡು ಮುಂದಿನ ದಿವಸದ ಪಿವೋಟ್ ಪಾಯಿಂಟ್ ಕ್ಯಾಲ್ಕುಲೇಟ್ ಆಗುತ್ತೆ ನಮ್ಮ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋದಕ್ಕೋಸ್ಕರ. ಓಕೆ, ಸೊ ಇದೆಲ್ಲ ಡಿಫಾಲ್ಟ್ ಡೆಸಿಮಲ್ ಇಟ್ಟಿರಿ. ಸೊ ಏನು ಕನ್ಫ್ಯೂಷನ್ ಮಾಡ್ಕೊಂಬಿಡಿ, ಡೆಸಿಮಲ್ 2ನೇ ಇರಲಿ. ಇದು ಕ್ಲಾಸಿಕ್ ಅಂತ ಇದೆ, ಸೊ ಕ್ಲಾಸಿಕ್ ನ ಡಿಫಾಲ್ಟ್ ಆಗಿಬಿಡಿ. ಉಡ್ಡಿ ಮತ್ತೆ ಕ್ಯಾಮ್ರಿಲ್ ಅಂತ ಇದೆ. ಸೊ ನಾವು ಒಂದಕ್ಕೆ ಸ್ಟಿಕ್ ಆಗೋ, ಕ್ಲಾಸಿಕ್ ಸ್ಟಿಕ್ ಆಗೋ. ಸೊ ನಮ್ಗೆ ಇಲ್ಲಿ ಬಂದಿದೆ ನೋಡಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಂದಿದೆ. ಈ ಪಿ ಅಂದ್ರೆ ಪಿವೋಟ್ ಪಾಯಿಂಟ್ ಅಂದ್ರೆ ಸೆಂಟರ್ ಪಾಯಿಂಟ್ ಅಂತ. ಇದನ್ನ ಸಹ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಜಸ್ಟ್ ದಯವಿಟ್ಟು ಕೇಳ್ಕೊಳ್ಳಿ. ಸೊ ಇದು ಬಂದು ಸೆಂಟರ್ ಪಾಯಿಂಟ್, ಇದು ರೆಸಿಸ್ಟೆನ್ಸ್ 1. ನಾನು ನಿಮ್ಗೆ ಹೇಳ್ತಿದ್ನಲ್ಲ ಇಲ್ಲಿ ರೆಸಿಸ್ಟೆನ್ಸ್ ಅಂತ. ಈ ರೀತಿ ರೆಸಿಸ್ಟೆನ್ಸ್, ಎಷ್ಟು ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಸದ್ಯಕ್ಕೆ ಎಲ್ಲರೂ ಯೂಸ್ ಮಾಡೋದು ಬಂದು 3 ರೆಸಿಸ್ಟೆನ್ಸ್, 3 ಸಪೋರ್ಟ್ ಪಾಯಿಂಟ್ಸ್. ಓಕೆ, ಅದನ್ನ ಬಿಟ್ಟು ಕೆಲವರು 4-5 ಯೂಸ್ ಮಾಡ್ತಾರೆ. ಬಟ್ ನಾವು 3 ಸ್ಟಿಕ್ ಆಗೋ ಈ ವೆಬ್ಸೈಟ್ ಅಲ್ಲಿ 4 ಪಾಯಿಂಟ್ಸ್ ಇದೆ. ಅಂದ್ರೆ ಪಿವೋಟ್ 1 ಇದೆ, ಸಪೋರ್ಟ್ 1 ಇದೆ, ಸಪೋರ್ಟ್ 2 ಇದೆ, ಸಪೋರ್ಟ್ 3 ಇದೆ, ಸಪೋರ್ಟ್ 4 ಇದೆ. ಅದೇ ರೀತಿ ರೆಸಿಸ್ಟೆನ್ಸ್ 1, 2, ರೆಸಿಸ್ಟೆನ್ಸ್ 2, ರೆಸಿಸ್ಟೆನ್ಸ್ 3, ರೆಸಿಸ್ಟೆನ್ಸ್ 4 ಸಹ ಇದೆ. ಸೊ ಇದು ಬಂದು ನಮ್ಮ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಅದನ್ನ ಬಿಟ್ಟು ಸೆಂಟ್ರಲ್ ಒಂದು ಮಿಡ್ ಪಾಯಿಂಟ್ ಅಂತ ಇದೆ ಸ್ನೇಹಿತರೆ. ಇದು ಬಂದು ಈ ಪ್ರೈಸ್ ಮತ್ತೆ ಈ ಪ್ರೈಸ್ ನ ಎರಡನ್ನ ಆವರೇಜ್ ಪ್ರೈಸ್ ಇದೆ. ಬೇಕಾದ್ರೆ ಜಸ್ಟ್ ಅದು ತೋರಿಸ್ಬಿಡ್ತೀನಿ, ಕನ್ಫ್ಯೂಷನ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನೀವು ಅನ್ಕೊಂಡು ಏನ್ ಸತೀಶ್ವರ ಅಲ್ಲಿ ಹೇಳಿದ್ರಿ ಇಲ್ಲಿ ಈ ತರ ಇದೆ ಅಂತ. ಸೊ 458.23 ಈ ಪ್ರೈಸ್ ಪ್ಲಸ್ 447.23. ಓಕೆ, ಡಿವೈಡೆಡ್ ಬೈ 2. ಓಕೆ, 450 to 73. ಸೊ ಇದು ನಮ್ಗೆ ಏನು ಸದ್ಯಕ್ಕೆ ಏನು ಹೆಲ್ಪ್ ಆಗಲ್ಲ. ಸೊ ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಶೇರ್ ಮಾಡ್ತಾ ಇದೀನಿ. ಸೊ ನೀವು ತಿಳ್ಕೊಂಡ್ರಿ ಇದು ಹೆಂಗ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ ನೋಡಿ, ಐ ಲೋ ಕ್ಲೋಸ್ ಡಿವೈಡೆಡ್ ಬೈ 3 ಅನ್ನೋದು ನಮ್ಮ ಪಿವೋಟ್ ಪಾಯಿಂಟ್. ಓಕೆ, ಸೊ ಅದೇ ರೀತಿ ಸಪೋರ್ಟ್ಗೆ ಒಂದು ಫಾರ್ಮುಲಾ ಇದೆ, ಅದೇ ರೀತಿ ರೆಸಿಸ್ಟೆನ್ಸ್ಗೆ ಸಹ ನಮಗೆ ಕೆಲವೊಂದು ಫಾರ್ಮುಲಾಸ್ ಇದೆ ಮತ್ತೆ ವ್ಯಾಲ್ಯೂಸ್ ಇದೆ. ಓಕೆ, ಸೊ ನಮಗೆ ಹೆಂಗ್ ವರ್ಕ್ ಆಗುತ್ತೆ ಈ ಫಾರ್ಮುಲಾ ಏನೋದೆಲ್ಲ ನಮಗೆ ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ಸೊ ಸ್ಟಾಕ್ ಮಾರ್ಕೆಟ್ಗೆ ನೀವು ಬಂದಿರೋದು ಹಣ ಮಾಡೋದಕ್ಕೆ, ಒಂದು ಟೆಕ್ನಿಕಲ್ ಇಂಡಿಕೇಟರ್ ಪಿಕ್ ಮಾಡಿ ಆ ಟೆಕ್ನಿಕಲ್ ಇಂಡಿಕೇಟರ್ ಲಾಜಿಕ್ ಅರ್ಥ ಮಾಡ್ಕೊಂಡು ನೀವು ನಂತರ ಮುಂದುವರಿಯೋದು. ಫ್ಯೂಚರ್ ಏನಾದ್ರು ಇಂಡಿಕೇಟರ್ ಏನಾದ್ರು ಇಂಪ್ರೆಸ್ ಆಯ್ತು, ಆ ಕ್ಯಾಲ್ಕುಲೇಷನ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಈ ಎಲ್ಲಾ ಕ್ಯಾಲ್ಕುಲೇಷನ್ ಸಹ ನೀವು ಮಾಡ್ತಾ ಹೋಗಬಹುದು. ಓಕೆ, ಅದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲರೂ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ. ಸೊ ನಾವು ಹಣ ಮಾಡಕ್ಕೆ ಒಂದು ಪ್ಲಾನ್ ಮಾಡಿರೋದು, ಹಣ ಮಾಡೋಕೆ ಏನ್ ಬೇಕೋ ಅದನ್ನ ಅಷ್ಟು ಮಾಡಿದ್ರೆ ಸಾಕು ನಮ್ಮ ಈ ಸ್ಟಾಕ್ ಮಾರ್ಕೆಟ್ ಇದೆ. ಓಕೆ, ಸೊ ಜಾಸ್ತಿ ನಾಲೆಜ್ ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕನ್ಫ್ಯೂಷನ್ ಜಾಸ್ತಿ. ಓಕೆ, ಈ ಪಾಯಿಂಟ್ಸ್ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಕ್ಕೆ ಮತ್ತೆ ಹೇಳ್ಬಿಡ್ತೀನಿ. ಹೇಳಿದ್ನಲ್ಲ, ಯಾವುದೇ ಒಂದು ಸ್ಟಾಕ್ ಆಗಿದ್ರು ಸಹ ಟ್ರೇಡಿಂಗ್ ಅಲ್ಲಿ ಈ ಮಿಡ್ ಪಾಯಿಂಟ್ ಬಂದು ಪಿವೋಟ್ 1, ನೆಕ್ಸ್ಟ್ ಬಂದು ರೆಸಿಸ್ಟೆನ್ಸ್ 1, ಇದು ಬಂದು ರೆಸಿಸ್ಟೆನ್ಸ್ 2, ಅದೇ ರೀತಿ ರೆಸಿಸ್ಟೆನ್ಸ್ 3. ಓಕೆ, ಇದೇ ತರಹನೇ ಬಿಟ್ಟು ನಾವು ಇದನ್ನ ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ. ಸೊ ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತ. ಓಕೆ, ಸೊ ಈ ಸೆಂಟರ್ ಪಾಯಿಂಟ್ ಪಿವೋಟ್ ಪಾಯಿಂಟ್ ಅಂದ್ರೆ ಸ್ನೇಹಿತರೆ, ಅಂದ್ರೆ ಮಧ್ಯದ ಪಾಯಿಂಟ್ ಆವರೇಜ್ ಪ್ರೈಸ್ ಅಂತ ಹೇಳ್ಬೋದು. ನಾವು ಹೇಳಿದ್ನಲ್ಲ, ಓಪನ್ ಐ ಲೋ ಡಿವೈಡೆಡ್ ಬೈ 3 ಮಾಡಿದ್ರೆ ಇದಾಗುತ್ತೆ. ಅದೇ ರೀತಿ ಇಲ್ಲಿಂದ ಒಂದು ಸಪೋರ್ಟ್ ಒಂದು ಲೆವೆಲ್ ತಗೊಳುತ್ತೆ ಸ್ಟಾಕು, ಆ ಪ್ರೈಸ್ ಏನಾದ್ರು ಕ್ರಾಸ್ ಆಯ್ತು ಅಂದ್ರೆ ಅಲ್ಲಿ ನಮ್ಮ ಮತ್ತೆ ಸಪೋರ್ಟ್ 2, ರೆಸಿಸ್ಟೆನ್ಸ್ 2 ಹೋಗುತ್ತೆ. ಮತ್ತೆ ಆ ಪ್ರೈಸ್ ಸಹ ಕ್ರಾಸ್ ಆಯ್ತಂದ್ರೆ ರೆಸಿಸ್ಟೆನ್ಸ್ 3 ಸಹ ಹೋಗುತ್ತೆ. 4-5 ಎಲ್ಲ ಇದೆ, ಬಟ್ ನಮ್ಗೆ ಬೇಕಾಗಿಲ್ಲ. ಅದೇ ರೀತಿ ಈ ಪ್ರೈಸ್ ಅಂದ್ರೆ ನಾನು ಹೇಳಿದ್ನಲ್ಲ, ಈ ಪಿವೋಟ್ ಪಾಯಿಂಟ್ ಬೇಸ್ ಪ್ರೈಸ್ ಏನಾದ್ರು ಕ್ರಾಸ್ ಆಗಿ ಏನಾದ್ರು ಸ್ಟಾಕ್ ಎರಡೇ ಬೀಳಕ್ ಶುರು ಆಯ್ತು ಅಂದ್ರೆ ಅಲ್ಲಿಂದ ಸಪೋರ್ಟ್ 1 ಬರುತ್ತೆ, ಅದೇ ರೀತಿ ಸಪೋರ್ಟ್ 2 ಬರುತ್ತೆ, ಅದೇ ರೀತಿ ಸಪೋರ್ಟ್ 3 ಬರುತ್ತೆ. ಓಕೆ, ಸೊ ಈ ಪಾಯಿಂಟ್ಸ್ ನಾನು ಸ್ನೇಹಿತರೆ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ಗೆ ನಮ್ಮ ಈ ಪಿವೋಟ್ ಪಾಯಿಂಟ್ ಮುಖಾಂತರ ಕಂಡುಹಿಡ್ಕೊಂಡು ನಾವು ಈ ಪ್ರೈಸ್ ಬಂದ್ರೆ ಬೈ ಮಾಡ್ಲಾ ಸೇಲ್ ಮಾಡುವ ಅಂತ ಡಿಸೈಡ್ ಮಾಡೋದಕ್ಕೆ ಈ ಇಂಡಿಕೇಟರ್ ಇದೆ.
ಓಕೆ, ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಹೋಗೋದ್ರಿಂದ ಕ್ಯಾಲ್ಕುಲೇಷನ್ ನಿಮ್ಗೆ ತೋರಿಸಿದೆ ಹೆಂಗ್ ಮ್ಯಾನ್ಯಲಿ ಕ್ಯಾಲ್ಕುಲೇಟ್ ಮಾಡೋದಂತ. ಈಗ ನೀವೇನಾದ್ರು investing.com ವೆಬ್ಸೈಟ್ ಹೋದ್ರೆ ಏನಾದ್ರು ಕ್ಯಾಲ್ಕುಲೇಷನ್ಸ್ ಇಲ್ಲ ಸ್ನೇಹಿತರೆ ಸತೀಶ್ ಅವರು ಏನ್ ಮಾಡೋದಂದ್ರೆ ಈ ಲಿಂಕ್ ಹೋಗಿ ನೀವು ಮ್ಯಾನ್ಯಲಿಗೆ ಅಮೌಂಟ್ ಅಲ್ಲಿ ಹಾಕಿದ್ರೆ ಆಟೋಮೆಟಿಕ್ ಬರುತ್ತೆ. ಅದ್ರ ಬೇಸಿಸ್ ಮೇಲೆ ಬೇಕಾದ್ರೆ ಚಾರ್ಟಿಂಗ್ investing.com ವೆಬ್ಸೈಟ್ ಅಲ್ಲಿ ನೀವು ಲೈನ್ಸ್ ಸಹ ಹಾಕೊಂಡು ಪ್ರೈಸ್ ಸೆಟ್ ಮಾಡ್ಕೊಬಹುದು. ಓಕೆ, ಅದು ಬಿಟ್ಟು ನಾನು ಟ್ರೈ ಮಾಡ್ತೀನಿ ಬೇರೆ ಎಲ್ಲಾದ್ರೂ ಪಿವಟ್ ಪಾಯಿಂಟ್ ಹಾಕೋಕ್ಕೆ ಒಂದು ಚಾರ್ಟ್ ಸಿಗುತ್ತಾ ಅಂತ. ಸೊ tradingview.com ಅನ್ನೋ ಒಂದು ವೆಬ್ಸೈಟ್ ಸೂಪರ್ ವೆಬ್ಸೈಟ್ ಸಿಗ್ತದೆ ಸ್ನೇಹಿತರೆ. ಸೊ ಆ ವೆಬ್ಸೈಟ್ ಅಲ್ಲಿ ನಾನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕಿದ್ದೀನಿ. ಸೊ ನಿಮ್ಗೆ ಏನೇ ಕನ್ಫ್ಯೂಷನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ಜಸ್ಟ್ ಒಂದು ಪಾಯಿಂಟ್ ನೋಡಿ, ಪಿ ಅಂತಿದೆಯಾ ಇಲ್ಲಿ ಇದೆ ಪಿವಟ್ ಅಂದ್ರೆ ಮಧ್ಯದ ಪಾಯಿಂಟ್. ಸ್ವಲ್ಪ ಟ್ರೈ ಮಾಡ್ತೀನಿ ದೊಡ್ಡದು ಮಾಡೋಕ್ಕೆ. ಓಕೆ, ಸೊ ಇಲ್ಲಿ ಪಿ ಇದೆ, ಅದೇ ರೀತಿ ರೆಸಿಸ್ಟೆನ್ಸ್ 1 ಇದೆ, ರೆಸಿಸ್ಟೆನ್ಸ್ 2 ಇದೆ, ರೆಸಿಸ್ಟೆನ್ಸ್ 3 ಇದೆ, ಅದೇ ರೀತಿ ಸಪೋರ್ಟ್ 1, ಸಪೋರ್ಟ್ 2 ಮತ್ತೆ ಸಪೋರ್ಟ್ 3 ಇದೆ. ಸೊ ಕನ್ನಡ ಬಂದ್ರೆ ನೋಡಿ ಇಲ್ಲಿ ಸಹ ಸಪೋರ್ಟ್ 3 ಇದೆ. ಓಕೆ, ಸೊ ಇದರ ಲಾಜಿಕ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಯಾವುದೇ ಒಂದು ಸ್ಟಾಕ್ ಹಿಂದಿನ ದಿವಸದ ಆವರೇಜ್ ಪ್ರೈಸ್ಗಿಂತ ಈ ಲೈನ್ ಗಿಂತ ಮೇಲೆ ಇತ್ತು ಅಂತ ಹೇಳಿದ್ರೆ ಅದು ಯೂಶಲಿ ಅಪ್ ಮೂವ್ಮೆಂಟ್ ಆಗುತ್ತೆ. ಅಲ್ಲಿಂದ ಸಪೋರ್ಟ್ ತಗೊಂಡು ಅಥವಾ ಒಂದು ಪ್ರೈಸ್ ಇಂದ ತಗೊಂಡು ಮತ್ತೆ ರೆಸಿಸ್ಟೆನ್ಸ್ 1 ಹೋಗುತ್ತೆ. ರೆಸಿಸ್ಟೆನ್ಸ್ 1 ಏನಾದ್ರು ಕ್ರಾಸ್ ಏನಾದ್ರೆ ರೆಸಿಸ್ಟೆನ್ಸ್ 2 ಹೋಗುತ್ತೆ, ಮತ್ತೆ ಅದು ಕ್ರಾಸ್ ಆಯ್ತು ಅಂದ್ರೆ ರೆಸಿಸ್ಟೆನ್ಸ್ 3 ಹೋಗುತ್ತೆ ಅಂತ ಒಂದು ಲಾಜಿಕ್ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪಿವಟ್ ಇಂಡಿಕೇಟರ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋದು. ಓಕೆ, ಈ ಸರ್ಟನ್ ಪ್ರೈಸ್ ರೀಚ್ ಆದ್ಮೇಲೆ ಕೆಳಗಡೆ ಬೀಳುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಆ ಸ್ಟಾಕ್ ನಾರ್ಮಲ್ ಅಂದ್ರೆ ವಿತೌಟ್ ಎನಿ ನಾಯ್ಸ್ ಅಂದ್ರೆ ಮಾರ್ಕೆಟ್ ನ್ಯೂಸ್ ಆಗಿರ್ಬೋದು ಇಲ್ಲ ಬೇರೆ ಏನಾದ್ರು ಕಂಪನಿ ನ್ಯೂಸ್ ಆಗಿರ್ಬೋದು, ಆ ತರ ನ್ಯೂಸ್ ಏನಾಗಿತ್ತು ಅಂತ ಹೇಳಿದ್ರೆ ಈ ಸ್ಟಾಕ್ ಒಂದೇ ರೀತಿ ಅಪ್ ಮೂವ್ಮೆಂಟ್ ಆಗ್ಬೋದು ಪಾಸಿಟಿವ್ ನ್ಯೂಸ್ ಇದ್ರೆ, ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಡೌನ್ ಮೂವ್ಮೆಂಟ್ ಆಗ್ಬೋದು. ಆ ಟೈಮಲ್ಲಿ ನಿಮ್ಮ ಯಾವ ಇಂಡಿಕೇಟರ್ ಸಹ ವರ್ಕ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಅವಾಗ ಮಾರ್ಕೆಟ್ ಅಲ್ಲಿ ಇರೋದು ಎರಡೇ, ಪ್ರೈಸ್ ಆಕ್ಷನ್ ಅದೇ ರೀತಿ ಡಿಮಾಂಡ್ ಅಂಡ್ ಸಪ್ಲೈ. ಸೊ ಡಿಮಾಂಡ್ ಅಂಡ್ ಸಪ್ಲೈ ಹೇಗ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅದೇ ರೀತಿ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಬಿಟ್ರೆ ನಿಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, MACD ಆಗಿರ್ಬೋದು, RSI ಆಗಿರ್ಬೋದು, ಸೂಪರ್ ಟ್ರೆಂಡ್ ಆಗಿರ್ಬೋದು, ಯಾವುದು ಸೂಪರ್ ಅಲ್ಲ. ಪ್ರೈಸ್ ಆಕ್ಷನ್, ಡಿಮಾಂಡ್ ಅಂಡ್ ಸಪ್ಲೈ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅನ್ಬೋದು ಸತೀಶ್ ಅವರು ಇಷ್ಟೆಲ್ಲ ಹೇಳ್ಬಿಟ್ಟು ನನ್ಗೇನು ಈಗ ಶಾಕ್ ಕೊಡ್ತಾ ಇದ್ದೀರಾ, ನಾನು ಹೆಂಗ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅರ್ನ್ ಮಾಡಿ ಅಂತ ಏನಾದ್ರು ಅನ್ಕೊಂಡ್ರೆ ಸ್ನೇಹಿತರೆ ಅರ್ನ್ ಮಾಡ್ಬೋದು. ಬಟ್ ನೆನ್ಪಿಡಿ ಸ್ನೇಹಿತರೆ, ಇಂಡಿಕೇಟರ್ಸ್ ಇರೋದು ಜಸ್ಟ್ ನಾರ್ಮಲ್ ಕೋರ್ಸ್ ಆಫ್ ವ್ಯೂ. ಅಂದ್ರೆ ಈ ಒಂದು ಸ್ಟಾಕ್ ಸ್ಟ್ರೈಟ್ ಆಗಿ ಮೂವ್ಮೆಂಟ್ ಆಗ್ತಿದೆ, ಜನರು ಬರ್ತಿದಾರೆ ಬೈ ಮಾಡ್ತಿದ್ದಾರೆ, ಜನರು ಬರ್ತಿದ್ದಾರೆ ಸೆಲ್ ಮಾಡ್ತಾರೆ, ಆ ತರ ನಾರ್ಮಲ್ ಕಂಡೀಷನ್ಸ್ ಇತ್ತು ಅಂತ ಹೇಳಿದ್ರೆ ಎಲ್ಲ ಇಂಡಿಕೇಟರ್ಸ್ ಒಳ್ಳೆ ಸಿಗ್ನಲ್ ಕೊಡುತ್ತೆ. ಬಟ್ ಅದು ಬಿಟ್ಟು ಸ್ವಲ್ಪ ಸೆಂಟ್ರಲ್ ನಾಯ್ಸ್ ಬಂದು ಸ್ವಲ್ಪ ಏನೋ ನ್ಯೂಸ್ ಬಂತು, ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಯಾವುದೇ ಸ್ಟಾಕ್ ಸಹ ಯಾವುದೇ ಇಂಡಿಕೇಟರ್ ಸಹ ವರ್ಕ್ ಆಗೋದಿಲ್ಲ. ಸೊ ಅದೇ ರೀತಿ ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗೆಲ್ಬೇಕಂತ ಹೇಳಿದ್ರೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು ಸೈಕಾಲಜಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಇಂಡಿಕೇಟರ್ಸ್ ನಿಮ್ಗೆ ಜಸ್ಟ್ ಸಪೋರ್ಟ್ ಕೊಡುತ್ತೆ, ಬಟ್ ನಿಮ್ಗೆ ಎಷ್ಟು ನಾಲೆಜ್ ಇದೆ ಆ ನಾಲೆಜ್ ಬೇಸಿಸ್ ಮೇಲೆ ನೀವು ಯಾವ ರೀತಿ ನಿಮ್ಮ ಸ್ಟಾಕ್ ನ ಯೂಸ್ ಮಾಡ್ಕೊಂಡು ನೀವು ಹಣ ಮಾಡ್ತೀರಾ ಅನ್ನೋದೇ ಸ್ಟಾಕ್ ಮಾರ್ಕೆಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇದು ಸ್ಟಾಕ್ ಮಾರ್ಕೆಟ್ ನ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸ್ನೇಹಿತರೆ. ಸೊ ಪಿವಟ್ ಪಾಯಿಂಟ್ ನ ಯೂಸ್ ಮಾಡ್ಕೊಂಡು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಫಿಬೊನಾಸಿ ಆಗಿರ್ಬೋದು ಇಲ್ಲ ಅಥವಾ ಬೇರೆ ಯಾವ್ದಾದ್ರು ಮೆಥಡ್ಸ್ ಆಗಿರ್ಬೋದು, ಮೂವಿಂಗ್ ಆವರೇಜಸ್ ಆಗಿರ್ಬೋದು. ಸೊ ಈ ಮೆಥಡ್ಸ್ ಏನಾದ್ರು ನಿಮ್ಗೆ ಏನಾದ್ರು ಬೇಕಿದ್ರೆ ನಂಗೆ ಹೇಳಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಆಗ್ತಿದ್ದೀನಿ. ಸೊ ಈ ವಿಡಿಯೋ ಸ್ವಲ್ಪ ಡಿಲೇ ಆಗಿ ಪಬ್ಲಿಷ್ ಆಗ್ಬೋದು. ಸೊ ಹೇಳಿದ್ರೆ ಇದು ಎರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎರಡು ಒಂದೇ ದಿವಸ ರೆಕಾರ್ಡ್ ಮಾಡಿರೋದ್ರಿಂದ ಸ್ವಲ್ಪ ನಿಮ್ಗೆ ಡಿಲೇ ಆಗಿರೋದು. ಸೊ ವೀಕ್ಲಿ ಎರಡು ಸೋಮವಾರ ಬರ್ತಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಬರ್ತಿದೆ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ. ಸೊ ಅದೇ ರೀತಿ ನೀವೇನಾದ್ರು ಫ್ಯೂಚರ್ ಅಲ್ಲಿ ನಿಮ್ಗೆ ಆಪರ್ಚುನಿಟಿ ಸಿಕ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಈ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿದ್ರೆ ನೀವೇ ಆಟೋಮೆಟಿಕ್ ಹೇಳಿದಲ್ಲ ಈ ರೀತಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡೋದನ್ನ ಕಲ್ತ್ಕೊಳ್ಳಿ. ಅದನ್ನ ಬಿಟ್ಟು ನೀವೇನಾದ್ರು ಇಂಡಿಕೇಟರ್ ಬೇಕಂದ್ರೆ ಇಂಡಿಕೇಟರ್ಸ್ ಸಹ ಯೂಸ್ ಮಾಡ್ಬೋದು. ಸೊ ನೋಡಿ ಇದನ್ನ ಯೂಸ್ ಮಾಡ್ಕೊಂಡು ನೀವು ಅನ್ಕೊಬೋದು ಈ ಲೈನ್ ಕ್ರಾಸ್ ಆಯ್ತು ಅಂದ್ರೆ ಇಲ್ಲಿಂದ ಅಪ್ ಮೂವ್ಮೆಂಟ್ ಹೋಗ್ಬೋದು ಅಂತ ಸಹ ಅನ್ಕೊಬೋದು. ಬಟ್ ಯಾವಾಗ್ಲೂ ಹೋಗುತ್ತಾ ಹೇಳಕ್ ಆಗೋದಿಲ್ಲ. ಸೊ ಅಕಸ್ಮಾತ್ ಇಲ್ಲಿಂದ ನಾನು ಕೆಳಗಡೆ ಇತ್ತು ಅಂದ್ರೆ ಶಾರ್ಟ್ ಸೇಲ್ ಸಹ ಮಾಡ್ಬೋದು. ಸೊ ಈ ರೀತಿ ಒಂದು ಕ್ಯಾಂಡಲ್ ಸ್ಟಿಕ್ ನ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ನಾಲೆಜ್ ಬೇಸಿಸ್ ಮೇಲೆ ಯೂಸ್ ಮಾಡ್ತಾ ಹೋದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗೆಲ್ಲೋದು 101% ಗ್ಯಾರಂಟಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕಂಪ್ಲೀಟ್ ಆಗಿ ಅರ್ಥ ಆಗಿದ್ದೀನಿ ಅಂತ ಅನ್ಕೊಂತೀನಿ. ಸೊ ಅರ್ಥ ಆಗಿಲ್ಲ ಅಂದ್ರೆ ಏನು ಕನ್ಫ್ಯೂಷನ್ಸ್ ಇಲ್ಲ, ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕ್ವೆಶನ್ಸ್ ಹಾಕಿ. ಸೊ ಖಂಡಿತವಾಗಿ ನಾನು ಹೆಲ್ಪ್ ಅನ್ನ ಟ್ರೈ ಮಾಡ್ತೀನಿ. ಓಕೆ ಸ್ನೇಹಿತರೆ. ಸೊ ನೆಕ್ಸ್ಟ್ 2 ವಾರ ಸ್ವಲ್ಪ ನಾನು ಬಿಸಿ ಇರ್ತೀನಿ, ಮನೇಲಿ ಸ್ವಲ್ಪ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಬಿಸಿ ಇರ್ತೀನಿ. ಸೊ ವಿಡಿಯೋಸ್ ಆದ್ರೆ ಆಗ್ತೀನಿ, ಬಟ್ ಅದು ಬಿಟ್ಟು ನನ್ನ ಟ್ರೇಡಿಂಗ್ ಏನಿದೆ ಅದ್ರ ಕಂಟಿನ್ಯೂ ಮಾಡ್ತಾ ಹೋಗ್ತಿರ್ತೀನಿ. ಸೊ ನಿಮ್ಗೆ ಏನಾದ್ರು ಬೇರೆ ಡೀಟೇಲ್ಸ್ ಬೇಕು, ಏನಾದ್ರು ಸಪೋರ್ಟ್ ಏನಾದ್ರು ಬೇಕಿರ್ತೀರ ಹೇಳಿದಲ್ಲ ಆಲ್ರೆಡಿ ಹೇಳಿದಲ್ಲ, ನನ್ನ ಸೈಡಿಂದ ಏನಾದ್ರು ಅಡಿಷನಲ್ ಸರ್ವಿಸಸ್, ಪರ್ಸನಲೈಸ್ ಅಡಿಷನಲ್ ಸರ್ವಿಸಸ್ ಬೇಕಿದ್ರೆ ವಾಟ್ಸಪ್ ಮಾತ್ರ ಮಾಡಿ ಸ್ನೇಹಿತರೆ. ಮಾರ್ಕೆಟ್ ಅವರ್ಸ್ ಖಂಡಿತವಾಗಿಯೂ ವಾಟ್ಸಪ್ ಮಾಡಿ ಬೇಕಾದ್ರೆ, ಬಟ್ ಕಾಲ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ನಾನು ತುಂಬಾ ಬಿಸಿ ಇರ್ತೀನಿ.
ಲಾಸ್ಟ್ ವೀಕ್ ಹೀಗೆ ಆಯಿತು. ನನ್ನ 2 ದಿವಸದ ಟ್ರೇಡಿಂಗ್ ಏನು ಮಾಡಿದ್ರೆ ಲಾಸ್ ಆಯಿತು ಬಿಕಾಸ್ ಆಫ್ ಇದು ಒಂದೇ ರೀಸನ್ ಇಂದ. ಸೊ ಕಾಲ್ ಮಾಡ್ತಾರೆ, ಇನ್ಫಾರ್ಮೇಷನ್ಸ್ ಕೇಳ್ತಾರೆ, ನಾನು ಜೋರಾಗಿ ಮಾತಾಡೋಕ್ಕೂ ಆಗೋದಿಲ್ಲ. ಸೊ ನೀವು ಪ್ರೀತಿ ಕೊಡ್ತಾ ಇದ್ದೀರಾ, ನನ್ನ ಅಭಿಮಾನ ಹಂಗೆ ಇರಲಿ, ಬಟ್ ಅದು ನನ್ನ ಒಂದು ಪರ್ಸನಲ್ ಈ ಕಮಿಟ್ಮೆಂಟ್ಸ್ ಏನಿದೆ ಅದನ್ನು ಸಹ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಕನ್ಫ್ಯೂಷನ್ಸ್ ಇದ್ರೆ ಏನಿಲ್ಲ, ಟೆನ್ಷನ್ ಮಾಡ್ಕೊಂಬೇಡಿ, ಕಲಿಯಿರಿ. ಅದೇ ರೀತಿ ಎಲ್ಲರೂ ಗಳಿಸೋಣ, ಎಲ್ಲರೂ ಕಲಿಯೋಣ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋ ಸೀರೀಸ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸತೀಶ್, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಸೊ ಸತೀಶ್ ಧನ್ಯವಾದಗಳು.